ಸರ್ ನಮಸ್ಕಾರ. ಸರ್ ಎಲ್ರಿಗೂ ನಮಸ್ತೆ, ಗುಡ್ ಮಾರ್ನಿಂಗ್ ಸರ್. ಇದೊಂದು ಕೊಕೊನಟ್ಸ್ ಇರ್ತಕ್ಕಂಥ ಫಾರ್ಮ್ ಲ್ಯಾಂಡು. ಆ ಕಡೆ ಅಡಿಕೆ ಇದೆಯಲ್ಲ, ಅಡಿಕೆ ಇರೋದು ಇನ್ನೊಬ್ರದ್ದು, ಇದೇ ಊರಿನವ್ರದ್ದು, ರೈತರದ್ದು. ಓಕೆ, ಆ ಕಡೆ ಅಡಿಕೆ ಮತ್ತು ಕೊಕೊನಟ್ಸ್ ಎಲ್ಲ ಹಾಕ್ಕೊಂಡಿದ್ದಾರಲ್ಲ, ಅದೇ ಎಂಡು ನಮಗೆ. ಅಲ್ಲಿಂದ ಈಚೆಗೆ ಈ ಕಡೆ ಉತ್ತಿದೆಯಲ್ಲ, ಆ ಉತ್ತಿರೋ ಎಂಡು ಆಯಿತಾ. ಈ ಕಡೆ ಬಾಳೆ ಮತ್ತು ಉತ್ತಿರೋ ಹೆಂಡಿದು ಅಂದ್ರೆ ಬಾಳೆ ಮತ್ತು ಕೊಕೊನಟ್ಸು ಇನ್ನೊಬ್ರದ್ದು, ಅಲ್ಲಿಂದ ಈಚೆಗೆ. ಸೊ ಈ ಒಂದು ಆಸ್ತಿ ಈಗ ನಾನು ಹೇಳ್ತಕ್ಕಂಥ ಒಂದು ರಸ್ತೆಗೆ ಉತ್ತರ ದಕ್ಷಿಣ ಅಭಿಮುಖವಾಗಿದೆ. ನಾನಿರೋ ಲೊಕೇಶನ್ ಪ್ರಕಾರ ನಾನು ನಿಮ್ಗೆ ಹೇಳ್ತಾ ಇರೋದು. ಇದರಲ್ಲಿ ಹಳೆ ಮರಗಳು ಇದೆ, ಅದ್ರ ಜೊತೆಗೆ ಒಂದಷ್ಟು ಹೊಸ ಮರಗಳನ್ನು ಹಾಕ್ಕೊಂಡಿದ್ದಾರೆ. ಒಟ್ಟು ಹೊಸದು ಹಳೇದು ಎಲ್ಲ ಸೇರಿ ಒಂದು 80 ಇದೆ. 2 ಎಕರೆ 8 ಕುಂಟೆ ಆಸ್ತಿ, 2 RTC. ಇದೇ ಊರಿನ ರೈತರದು ಪಿತ್ರಾರ್ಜಿತ ಆಸ್ತಿ. ಸೊ ಚಾಮರಾಜನಗರದಿಂದ ನಂಜನಗೂಡಿಗೆ ಹೋಗ್ತಕ್ಕಂಥ ಹೈವೇ ಇದೆಯಲ್ಲ, ಹೈವೇಯಿಂದ ಇಲ್ಲಿಗೆ ಸ್ಪಾಟ್ಗೆ ಒಂದು 3 ಕಿಲೋಮೀಟ್ರಷ್ಟು ಅಂತರ ಆಗುತ್ತೆ. ಚಾಮರಾಜನಗರದಿಂದ 10 ಕಿಲೋಮೀಟ್ರ್ ಆಗುತ್ತೆ. ಇಂಡಸ್ಟ್ರಿಯಲ್ ಏರಿಯಾಯಿಂದ ಒಂದು 4 ಕಿಲೋಮೀಟ್ರ್ ಆಗುತ್ತೆ. ಹಾಂ, ಒಂದು ಬೋರ್ ಇದೆ, ಡ್ರಿಪ್ ಪೈಪ್ ಹಾಕ್ಕೊಂಡಿದ್ದಾರೆ ಆಯಿತಾ. ಹಾಲಿ ಕಾಯಿ ಹಳೆ ಮರಗಳೆಲ್ಲ ಈಲ್ಡಿದೆ, ಎಲ್ಲ ಮರಗಳದ್ದು ಈಲ್ಡಿದೆ ಆಯಿತಾ. ಸಂಪೂರ್ಣ ರೆಡ್ ಮಣ್ಣೇನೆ, ಒಂದು ಕಲ್ಲು ಅನ್ನೋದಿಲ್ಲ, ಸ್ವಲ್ಪ ಬ್ರೌನ್ ಮಿಕ್ಸ್ ಇದೆ. ಬಟ್ ಆದರೂ ಫೈನ್ ಮಣ್ಣು. ಅಕ್ಕಪಕ್ಕ ಇಲ್ಲಿ ಇರ್ತಕ್ಕಂಥವರೆಲ್ಲ ಒಂದು ಅಡಿಕೆ ಮತ್ತು ಕೊಕೊನಟ್ಸು ಹಾಕ್ಕೊಂಡಿರ್ತಕ್ಕಂಥದ್ದೇ. ನೋಡಿ, ಇದೇ ಬೋರು, ಅದೇ ಒಂದು ಚಿಕ್ಕ ಮನೆ ಆಯಿತಾ. ಎಲೆಕ್ಟ್ರಿಕ್ ಸರ್ವಿಸ್ ಎಲ್ಲ ಇದೆ. ನೀವೇನಂದರೆ 10 ಬಸ್ ಮಾಡಿಕೊಡ್ತಾರೆ, ಹಾಕಬೇಕು. ಅದು ಬಿಟ್ಟು ಬೇರೆ ಏನಾದರೂ ಒಳಗಡೆ ಮನೆಗೇನೆ ಮಾಡೋದಾದ್ರೂ ಮಾಡ್ಕೋಬೇಕು. ಅದಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಅದೇ ಇದು ಅಂದರೆ ಹಿಂದೆ ಮಾಡಿದ್ದಂಥ ಮನೆ ಇದು, ಇವಾಗ ಮಾಡಿದ್ದೇನಲ್ಲ. ಇದು ಪಿತ್ರಾರ್ಜಿತ ಆಸ್ತಿ ಆಗಿರೋದ್ರಿಂದ ನನಗನ್ಸಿದ್ದು ಏನಂದರೆ, ಒಂದು ರಫ್ ಆಗಿ ಹೇಳ್ತಾ ಇರೋದು ನಾನು ನಿಮಗೆ, 10 ಬಸ್ ಮಾಡ್ಕೊಂಡಿರೋದಿಲ್ಲ. ಹಳ್ಳಿಗಳಲ್ಲಿ 10 ಬಸ್ ಮಾಡ್ಕೊಂಡಿರಲ್ಲ. ಇನ್ ಕೇಸ್ ಅಕಸ್ಮಾತ್ ಮಾಡಿಸಿದ್ದೀವಿ ಅಂತ, ಹಿಂದೆ ಏನಾದ್ರು ಮಾಡಿಸಿದ್ದೀವಿ ಅಂತ ಅಂದರೂ ಕೂಡ ಆಮೇಲೆ ಮಾಡಿಸ್ತಾರೆ ಬೇಕಾದರೆ. ಇದೊಂದು ಬೇಸ್ ಮಠ ಮಾಡಿ ಮನೆ ಮಾಡಲಿಕ್ಕೆ ಅಂತ ನೋಡಿ ಇದು ಮಾಡಿದ್ದಾರೆ. ನೀವು ಬೇಕಾದ್ರೆ ನೋಡಿ ಇದನ್ನೇ ಉಪಯೋಗಿಸ್ಕೊಂಡು ನೀವೊಂದು ಸೈಡ್ ಗಿಡ್ ಥರ ಮಾಡ್ಕೋಬೋದು. ಈ ಕಡೆಗೆ ಒಂದು ಪಾತಿ, ಈ ಕಡೆಗೆ ಒಂದು ಪಾತಿ, ಒಟ್ಟು 2 ಎಕರೆ 8 ಕುಂಟೆ. ಆ ಸ್ಕೂಟ್ರ್ ಎತ್ಕೊಬಿಡಿ ಮತ್ತು ಈ ಕಡೆಗೆ. ಈಗ ನಾನು ಹೋಗ್ತಾ ಇರ್ತಕ್ಕಂಥದ್ದು ರಸ್ತೆ ಅಲ್ಲ ನೋಡಿ, ಇವ್ರದ್ದೇ ಆಸ್ತಿನೇ ಇದು ನೋಡಿ. ಇಲ್ಲೆಲ್ಲ ವಿಶೇಷವಾಗಿ ಸಂಪೂರ್ಣ ಬಾಳೆ ಮತ್ತು ಕೊಕೊನಟ್ಸು ಮತ್ತು ಅಡಿಕೆ ಇಷ್ಟೇ ಹಾಕೋದು ಇವರು. ಅದರಲ್ಲಿ ಒಂದಷ್ಟು ಜನ ಅರಿಶಿನ ಹಾಕಂತಾರೆ. ಈಗ ಬಾಳೆ ಎಲ್ಲ ಹಠವಾಗಿದೆ ನೋಡಿ. ಅಬ್ಬೇವು ಮರ ಒಂದಿದೆ, ದಪ್ಪ ಮರ. ಈ ಪಾತಿನಲ್ಲಿ ಕೊಕೊನಟ್ಸು ಜಾಸ್ತಿ ಇಲ್ಲ, ಇನ್ನೊಂದಷ್ಟು ಹಾಕೋಬೋದು ಬೇಕು ಅಂದರೆ. ಇಲ್ಲ ಅಂದರೆ ಇನ್ನಿತರ ಏನಾದ್ರು ಕ್ರಾಪ್ಗಳನ್ನ ಹಾಕೊಬೋದು ನೀವು. ಲ್ಯಾಂಡ್ ಚೆನ್ನಾಗಿದೆ, ಇಲ್ಲೇ ಸ್ಟೇ ಆಗ್ಬೋದು. ಯಾಕಂದರೆ ಅಕ್ಕಪಕ್ಕ ಸುಮಾರು ಮನೆಗಳಿದ್ದಾವೆ. ಇದೇ ಊರಿನವರು ರೈತರು, ಯಾರು ಈಗ ಹಾಲಿ ಇರ್ತಕ್ಕಂಥವ್ರು ನೋಡಿ. ಈ ಆಸ್ತಿ ಇಲ್ಲಿಗೆ ಎಂಡು, ಅಲ್ಲಿಂದ ಇಲ್ಲಿಗೆ ಎಂಡು. ಇದು ನೋಡಿ, ಇದು ಆಪೋಸಿಟ್ ಲ್ಯಾಂಡ್ ಇದು ನೋಡಿ. ಅಡಿಕೆ ಬಾಳೆ ನೋಡಿ, ಇವರೊಬ್ಬರು ಇಲ್ಲೇ ಸ್ಟೇ ಆಗಿದ್ದಾರೆ ಮನೆ ಮಾಡಿಕೊಂಡು. ಇನ್ನು ಅಕ್ಕಪಕ್ಕ ಒಳಗಡೆಗೆ ಹೋದರೆ ಇನ್ನೂ ಹಾಗೆ ಇದ್ದಾರೆ ನೋಡಿ. ಇಲ್ಲಿಂದ ಈಚೆಗೆ ಇವ್ರದ್ದು ಆಯಿತಾ, ಇಲ್ಲಿಂದ ಈಚೆಗೆ ಇವ್ರದ್ದು. ಈ ಒಂದು ರಸ್ತೆ ಏನಿದೆಯಲ್ಲ, ನೀವು ನೋಡ್ತಾ ಇದ್ದೀರಲ್ಲ, ಇದೊಂದು ಸ್ವಲ್ಪ ದೂರ ನೀರು ಹರಿಯೋ ಹಳ್ಳ ಇದು. ಇವರು ಡಾಕ್ಯುಮೆಂಟ್ ರಸ್ತೆ ಅಂತಾರೆ. ಸೊ ನಾನು ನೋಡಿದ ಮಟ್ಟಿಗೆ ನನಗೆ ಈಗ ಅಲ್ಲಿ ಇರತಕ್ಕಂಥ ಪ್ರೆಸೆಂಟು ಒಂದು ಗೂಗಲ್ ಮ್ಯಾಪ್ ಪ್ರಕಾರ ನೀರು ಹರಿಯೋ ಹಳ್ಳ.
ನೀರರಿಯೋ ಹಳ್ಳ ಆದರೂ ಕೂಡ ಇಲ್ಲಿ ನೀರು ಹೋಗದೇ ಇರೋದ್ರಿಂದ ಈ ಭಾಗದ ರೈತರು ಇದನ್ನು ರಸ್ತೆ ಥರ ಮಾಡ್ಕೊಂಡಿದ್ದಾರೆ. ಅಂದರೆ ಈ ಥರದ್ದು ಸುಮಾರು ಕಡೆ ಆಗಿದೆ. ಹಾಗಾಗಿ ನೋ ಅಬ್ಜೆಕ್ಷನ್, ಯಾರ್ದು ಅಬ್ಜೆಕ್ಷನ್ ಇಲ್ಲ. ಯಾಕಂದರೆ ಇಲ್ಲಿ ಇರ್ತಕ್ಕಂಥವ್ರೆಲ್ಲರೂ ಕೂಡ ಇದೇ ಭಾಗದ ಇದೇ ಗ್ರಾಮದ ಹಳ್ಳಿಯವರಾಗಿರೋದ್ರಿಂದ ಯಾರ್ದು ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಈ ಆಸ್ತಿಗೆ ಪೈಪ್ ಲೈನು ಡ್ರಿಪ್ಪು ಎಲ್ಲ ಆಗಿದೆ. ಕಲ್ಕಂಬ ಹಾಕೊಬೇಕಷ್ಟೆ. ಇಲ್ಲಿ ಯಾರೂ ಕಲ್ಕಂಬ ಹಾಕ್ಕೊಂಡಿಲ್ಲ, ಎಲ್ಲೋ ಅಲ್ಲೊಬ್ಬ ಇಲ್ಲೊಬ್ಬ ಅಷ್ಟೇ. ಯಾಕೆ ಹಾಕ್ಕೊಂಡಿಲ್ಲ ಅನ್ನೋದಾದರೆ ಎಲ್ಲ ಇದೇ ಊರಿನವ್ರು ಆಗಿರೋದ್ರಿಂದ ಇವರು ಹಾಕ್ಕೊಂಡಿಲ್ಲ. ನೋಡಿ ಇಲ್ಲಿ ನೀರಳ್ಳ ಇದು, ಈ ನೀರಳ್ಳನ್ನು ಒತ್ತರಿಸಿ ಇವರು ರೋಡ್ ಮಾಡ್ಕೊಂಡಿದ್ದಾರೆ. ಇದು ಇನ್ನೊಬ್ರದ್ದು, ಇವ್ರಿಗೇನೋ ಪ್ರಾಬ್ಲಮ್ ಆಗಿ ಮಾಡೋಕ್ಕಾಗದೆ ಸ್ವಲ್ಪ ಹಾಗೆ ಇಟ್ಟಿದ್ದಾರೆ. ನೋಡಿ ಇದೇ ರಸ್ತೆ, ಮೆಟ್ಲಿಂಗ್ ರಸ್ತೆ. ಹಳ್ಳಿಯಿಂದ 1 ಕಿಲೋಮೀಟ್ರು ಡಾಂಬರ್ ರಸ್ತೆ ಇದೆ. ಹಳ್ಳಿಯಿಂದ 1 ಕಿಲೋಮೀಟ್ರ್ ಡಾಂಬರ್ ರಸ್ತೆ ಇದೆ. ಡಾಂಬರ್ ರಸ್ತೆಯಿಂದ 1 ಕಿಲೋಮೀಟ್ರು ಈ ಥರ ಮೆಟ್ಲಿಂಗ್ ರಸ್ತೆ ಇದೆ. ಓಕೆ, ಇದು ನೀರರಿಯೋ ಹಳ್ಳ ಇದು. ಅಂದರೆ ನೋಡಿ ಅಲ್ಲೂ ಒಬ್ರು ಫ್ಯಾಮಿಲಿ ಇದ್ದಾರೆ, ಆಯಿತಾ. ಈ ಕಡೆ ಒಬ್ಬರಿದ್ದಾರೆ ನೋಡಿ, ಅಲ್ಲೊಬ್ರು ಇದ್ದಾರೆ, ಉದ್ದಕ್ಕೂ ಇದ್ದಾರೆ. ನೀವು ಇಲ್ಲೇ ಸ್ಟೇ ಆಗ್ಬೋದು. ಯಾವುದೇ ಕಾಡು ಪ್ರಾಣಿಗಳ ಹಾವಳಿ ಆಗಲಿ ಇನ್ನೊಂದಾಗಲಿ ಇಲ್ಲ. ಅದ್ರ ಜೊತೆಗೆ ಈ ಭಾಗದಲ್ಲಿ ಅದನ್ನು ವಿಶೇಷವಾಗಿ ಕಳೆದ ಒಂದು 15-20 ವರ್ಷಗಳಿಂದ ಹಿಂದೆ ಅಬಿನಿ ರಿವರಿಂದ ಈ ಭಾಗದ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನೀರನ್ನ ಹರಿಸ ಅಂತ ಯೋಜನೆ ಆದಮೇಲೆ ಅದರಲ್ಲೂ ಈಗ ನಾನು ಈಗ ಅಲ್ಲಿ ಏನಿದ್ದೀನಿ ಈ ಲೊಕೇಶನಲ್ಲಿ ಯಾವ ಟೈಮಲ್ಲೂ ಒಳ್ಳೆ ವಾಟ್ರ್ ಇದೆ, ಆಯ್ತಾ. ನೋಡಿ ಒಳ್ಳೆ ಈಲ್ಡ್ ಇದೆ ಇಲ್ಲೆಲ್ಲ. ಆಲ್ಮೋಸ್ಟು ನಾನು ಆಗಲೇ ಹೇಳ್ದಂಗೆ ಅರಿಶಿನ, ಕೋಕೋನಟ್ಸು, ಬಾಳೆ ಮತ್ತು ಅಡಿಕೆ ಇಷ್ಟೇ ಹಾಕೋದು ಇವರು. ಸೊ ಇಲ್ಲೂ ಕೋಕೋನಟ್ಸ್ ಇದೆ. ಈಗ ಅಲ್ಲಿ ಇರ್ತಕ್ಕಂಥ ಮರದಲ್ಲಿ ಒಂದು 1,500 ಅಥವಾ 2,000 ಕಾಯಿನ ಈರುಳ್ಳಿ ಬೀಳುತ್ತಂತೆ ಅವ್ರು ಹೇಳ್ತಾ ಇರೋದು. ಸೊ ಇಲ್ಲಿ ತನಕನೂ ನಿಮ್ಗೆ ಡಾಕ್ಯುಮೆಂಟ್ ರಸ್ತೆನೇ ಇದೆ. ಇಲ್ಲಿಂದ ಈಚೆಗೆ ನೀರರಿಯೋ ಹಳ್ಳನ ಈ ಭಾಗದ ರೈತರು ಅದನ್ನು ರಸ್ತೆ ಥರ ಕನ್ವರ್ಟ್ ಮಾಡ್ಕೊಂಡು ಉಪಯೋಗಿಸ್ತಾ ಇದ್ದಾರೆ. ಓಕೆ, ಅದಷ್ಟು ಬಿಟ್ಟರೆ ನಾನು ಆಗಲೇ ಹೇಳಿದಂಗೆ ಚಾಮರಾಜನಗರದಿಂದ 10 ಕಿಲೋಮೀಟ್ರು. ಓಕೆ, ಚಾಮರಾಜನಗರ ತಾಲೂಕು, ಚಾಮರಾಜನಗರ ಹೋಬಳಿ, ಚಾಮರಾಜನಗರ ಡಿಸ್ಟಿಕ್ಕು, ಚಾಮರಾಜನಗರ ರಿಜಿಸ್ಟ್ರೇಷನ್ನು. ಯಾವುದೇ ತಂಟೆ ತಕರಾರುಗಳಿಲ್ಲ. ಡಾಕ್ಯುಮೆಂಟ್ ವಿಚಾರದಲ್ಲಿ ಎಲ್ಲ ಕ್ಲಿಯರ್ ಇದೆ. ಯಾರಿಗೆ ಇಂಟ್ರೆಸ್ಟ್ ಇದೆ ದಯವಿಟ್ಟು ನನ್ನ ನಂಬರ್ ಹಾಕಿರ್ತೀನಿ, ಕಾಲ್ ಮಾಡಿ. ಅದ್ರ ಜೊತೆಗೆ ಈಗ ಅಲ್ಲಿ ಇದು ಫೈನಲ್ ಆಗಿ ಅವರ ರಿಲೇಟೆಡ್ಗೆ ಒಬ್ಬರಿಗೆ ಪೇಪರ್ ಆಗಿತ್ತು. ಅವರು ಏನು ಮಾಡಿದ್ದಾರೆ ಅಂತಂದರೆ ಒಂದು 20 ಲಕ್ಷ ಬ್ಯಾಲೆನ್ಸ್ ಉಳಿಸ್ಕೊಡಿ, ಇನ್ನು ಸ್ವಲ್ಪ ದಿನ ಅದನ್ನ ಕೊಡ್ತೀವಿ ಅಂತೇನೋ ಅಂದ್ರಂತೆ. ಹಾಗಾಗಿ ಇಲ್ಲ ಆ ಥರ ಆಗಲ್ಲ ಅಂಥೇಳಿ ಅವ್ರನ್ನ ಓಲ್ಡ್ ಮಾಡಿ ಇವರು ಈ ಥರ ಇಟ್ಟಿದ್ದಾರೆ. ಬೇಕು ಅಂದರೆ ನಿಮಗೆ ಅಗ್ರಿಮೆಂಟ್ ಹಾಕ್ಕೊಡ್ತಾರೆ, ಅದಿಲ್ಲ ಅಂತಲ್ಲ. ಬಟ್ ಅಮೌಂಟು ನಾನು ಏನು ಹೇಳಿರ್ತೀನಿ ಈಗ ಅದೇ ಅಮೌಂಟು. ಅದ್ರ ಜೊತೆಗೆ ನನ್ನ ಬಗ್ಗೆ ಡೌಟ್ಸು ಅಥವಾ ಇನ್ನೇನಾದ್ರು ಆ ಥರ ಇದ್ದರೆ ನೀವು ಡೈರೆಕ್ಟಾಗಿ ಓನರ್ನ ಮೀಟ್ ಮಾಡಿಸ್ಕೊಡ್ತೀನಿ ನಾನು. ಅದರಲ್ಲಿ ಯಾವುದೇ ಥರವಾದ ಅನುಮಾನ ಬೇಡ. ಓಕೆ, ಇಲ್ಲೇನು ನಾನು ಆಗಲೇ ಹೇಳ್ದಂಗೆ ಇನ್ನೇನು ಮಾಡೋಂಗಿಲ್ಲ. ಕಲ್ಕಂಬ ಹಾಕ್ಕೊಂಡು ನೀವು ಅನುಭವದಲ್ಲಿರ್ಬೋದು. ಜೊತೆಗೆ ಇಲ್ಲೇ ಸ್ಟೇ ಆಗ್ಬೋದು. ಒಳ್ಳೆ ಅಫಿಷಿಯಲ್ ಆಗಿದೆ, ಒಳ್ಳೆ ಒಂದು ಒಳ್ಳೆ ಲೊಕೇಶನಲ್ಲಿದೆ. ಜೊತೆಗೆ ಹೈವೇಯಿಂದ ನಾನು ಆಗಲೇ ಹೇಳ್ದಂಗೆ NH ಇಂದ ನಿಮಗೆ 3 ಕಿಲೋಮೀಟ್ರಷ್ಟು ಅಂತರ ಆಗುತ್ತೆ. ಚಾಮರಾಜನಗರದಿಂದ 10 ಕಿಲೋಮೀಟ್ರ್ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು.